ಇದು ಅಂಗವಿಕಲರ ಇಲಾಖೆಯಲ್ಲಿ ಎರಡು ತರ ಶಾಲೆಗಳೇ ನಡೀತಾ ಇದೆ ಸರ್. ಒಂದು ಸರ್ಕಾರ ನಡೆಸುತ್ತೆ, ಒಂದು NGOಗಳು ನಡೆಸ್ತಾ ಇದ್ದಾವೆ. ಸರ್ಕಾರ ನಡೆಸುತ್ತಿರುವ ಶಾಲೆಗಳಲ್ಲಿ ಶಿಕ್ಷಕರ ಸಂಬಳ ಸುಮಾರು 60ರಿಂದ 80 ಸಾವಿರ. NGOಗಳು ನಡೆಸ್ತಾ ಇರುವ ಶಾಲೆಯಲ್ಲಿ ಸಂಬಳ ಬರೀ 20,250. ಸೊ 4 ಸ್ಕೂಲ್ ಮಾತ್ರ ಸರ್ಕಾರ ನಡೆಸ್ತಾ ಇದೆ. ಉಳಿದ ಎಲ್ಲ ಶಾಲೆಗಳನ್ನು ಕೂಡ ರಾಜ್ಯದ ಸುಮಾರು 350 NGOಗಳು ನಡೆಸ್ತಾ ಇದ್ದಾವೆ. ಅದರಲ್ಲಿ 180 ಶಾಲೆಗಳಿಗೆ ಮಾತ್ರ ಸರ್ಕಾರದಿಂದ ಅನುದಾನ ಸಿಗ್ತಾ ಇದೆ. ಆ ಅನುದಾನ ಸಿಕ್ಕಿದ್ರಲ್ಲೂ ಕೂಡ ಬರೀ 20,250 ಮಾತ್ರ ಸಿಗ್ತಾ ಇದೆ. ಗೌರ್ಮೆಂಟ್ ಶಾಲೆಯಲ್ಲಿ ಮಾಡುವಂತ ಅದೇ ಶಿಕ್ಷಕರಿಗೆ ಸಂಬಳ ಸುಮಾರು 60ರಿಂದ 80 ಸಾವಿರ ಇದೆ. ಈ ತಾರತಮ್ಯ ಹೋಗ್ಬೇಕು. ಅದಲ್ಲದೆ ಒಂದು ಮಗುಗೆ ಇಷ್ಟು ಕೊಡ್ಬೇಕಂತ ಒಂದು ಕಾನೂನು ಇದೆ. ಅದರಲ್ಲಿ ಇನ್ನೂ 40% ಇನ್ಕ್ರೀಸ್ ಮಾಡಿ ನಮಗೆ ಕೊಡ್ಲಿ ಅನ್ನೋದು ನಮ್ದೊಂದು ಬೇಡಿಕೆ ಆಗಿದೆ. ಒಟ್ಟಾರೆ ಇದರಲ್ಲಿ 40% ಏರಿಸಿಕೊಡಿ. ಕೊಟ್ಟಿದ್ದೀವಿ ಸರ್. ಅವರು ಇವತ್ತು ಬರ್ಲಿಕ್ಕಿದ್ದಾರೆ, ವೇಟ್ ಮಾಡ್ತಾ ಇದ್ದೀವಿ. ಇನ್ನು 5 ಗಂಟೆವರೆಗೂ ಇಡೀ ದಿನ ನಾವು ಮುಷ್ಕರನ ಹಮ್ಮಿಕೊಂಡಿದ್ದೇವೆ. ಅವರು ಕೂಡ ತಮ್ಮ ಹೆಚ್ಚು ಕಡಿಮೆ ನಾ ಮಾಡಿ ಕೊಡ್ತೀನಿ ಅನ್ನೋ ಭರವಸೆನ ಅವರು ಕೊಟ್ಟಿದ್ದಾರೆ. ನಮ್ದು ಏನೇ ಬೇಡಿಕೆ ಇದ್ರು ಅದು ಸರಿ ಮಾಡ್ತೀನಿ, ನಾನು ನಿಮ್ ಜೊತೆಗೆ ಇದೀನಿ ಅಂತ ಮಾತು ಕೊಟ್ಟಿದ್ದೆ. ನಿಮ್ಮ ಬೇಡಿಕೆ ಈಡೇರಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಸರ್? ಸುಮಾರು 3,500 ಜನ ಟೀಚರ್ಸ್ ಇದ್ದಾರೆ ಸರ್. 12,000 ಮಕ್ಕಳಿದ್ದಾರೆ. ಅವ್ರೆಲ್ರಿಗೂ ಕೂಡ ಅನುಕೂಲ ಆಗ್ತದೆ. ನನ್ನ ಹೆಸರು ಸಂಜಯ್ ಸಪ್ರದ ಅಂತ. ನಂದು ಸದ್ಭಾವನಾ ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆ ಬೆಂಗಳೂರು ಗಿರಿನಗರದಲ್ಲಿ ಇದೆ.